ಒಟ್ನಲ್ಲಿ ಕರ್ನಾಟಕದಲ್ಲಿ ಸಿಂಹಾಸನ ಸಂಘರ್ಷ ಮಹಾಭಾರತವನ್ನೇ ಸೃಷ್ಟಿ ಮಾಡಿದೆ. ಕುರುಕ್ಷೇತ್ರದಲ್ಲೂ ಕಹಳೆ ಮೊಳಗಿಸಿದೆ. ಅದಕ್ಕೂ ಮೊದಲೇ ಇಂದ್ರಪ್ರಸ್ಥದಲ್ಲಿ ಸಮರ ಸಂಧಾನಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು, ಡೆಲ್ಲಿ ಅಗ್ರಿಮೆಂಟ್ಗೆ ಹೈಕಮಾಂಡ್ ಕ್ಲೈಮ್ಯಾಕ್ಸ್ ಬರೀತಾ ಇದೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿನ ಮಹಾಯುದ್ಧದ ಬಳಿಕ ಸಿದ್ದು ಹಠಕ್ಕೆ ನಂಬಿಕೆಯ ಬಾಣ ಬಿಟ್ಟು ಘಾಸಿಗೊಳಿಸೋಕೆ ಯತ್ನಿಸಿದ್ದಾರೆ. ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲಾ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ನಂಬಿಕೆ ನಂಬಿಕೆ ಈ ಸರ್ಕಾರ ನಮ್ದಲ್ಲ, ಈ ಸರ್ಕಾರ ನಿಮ್ಮದು. ನಂಬಿಕೆ 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 ಇದು ಕ್ರಾಂತಿಯಲ್ಲ, ಕರುನಾಡ ಪಟ್ಟದಾಟಕ್ಕೆ ನಡೀತಾ ಇರೋ ಮಹಾಕ್ರಾಂತಿ. ಈ ಮಹಾಕ್ರಾಂತಿಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಪ್ರಿಯ ವೀಕ್ಷಕರೇ, ಅಲ್ಲಿರುವುದು ಮೂರೇ ಪದಗಳ ಜೋಡಣೆ: ಪದತ್ಯಾಗ, ಮತ್ತೊಂದು ಪಟ್ಟಾಭಿಷೇಕ, ಸಿದ್ಧ ಸೂತ್ರದ ಮಂತ್ರ. ಅಂದ್ಹಾಗೆ ಕರ್ನಾಟಕ ಸಿಎಂ ಸಿಂಹಾಸನ ಸಮರ ಯಮುನೆ ದಡದ ಧಡ್ಕನ್ ಹೆಚ್ಚಿಸಿದೆ. ದೆಹಲಿ ಅಂಗಳದಲ್ಲಿ ದಂಗಲ್ಗೆ ಪೂರ್ವ ತಯಾರಿಯಾಗ್ತಾ ಇದೆ. ಸಿಂಹಾಸನ ಸಂಘರ್ಷ, ಡೆಲ್ಲಿ ಅಗ್ರಿಮೆಂಟ್ಸ್ಗೆ ಕ್ಲೈಮ್ಯಾಕ್ಸ್. ಇಂದ್ರಪ್ರಸ್ಥದಲ್ಲಿ ಸಮರ ಸಂಧಾನಕ್ಕೆ ಶುರು ಕೌಂಟ್ ಡೌನ್. ಅಂತೂ ಪಟ್ಟದಾಟಕ್ಕೆ ಹೈಕಮಾಂಡ್ ಹೈ ವೋಲ್ಟೇಜ್ ಮುಹೂರ್ತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಿದ್ದು ಡಿಕೆ ನಡುವಿನ ಸಮರ ಸಂಧಾನಕ್ಕೆ ಇಂದ್ರಪ್ರಸ್ಥದಲ್ಲಿ ಕಾಂಗ್ರೆಸ್ನ ಪಂಚಶಕ್ತಿ ಸಭೆ ಏರ್ಪಟ್ಟಿದೆ. ಕುರ್ಚಿ ಗೊಂದಲದ ಬಗ್ಗೆ ಭಾನುವಾರ ದೆಹಲಿಯಲ್ಲಿ ಸಭೆ ನಡೆಯಲಿದೆ. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಡಬಲ್ ಮೀಟಿಂಗ್ ಆಯೋಜನೆಯಾಗಿದೆ. ಮೊದಲ ಸುತ್ತಿನಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಜೊತೆ ಸಂಜೆ 5 ಗಂಟೆಗೆ ಚರ್ಚೆ ನಡೆಯಲಿದೆ. ಈ ಸಭೆಗೆ ಸಿಎಂ ಡಿಸಿಎಂ ಕರೆಯೋದು ಅನುಮಾನ ಇದೆ. ಎರಡನೇ ಸುತ್ತಿನ ಸಭೆಯಲ್ಲಿ ಸಿದ್ದು ಡಿಕೆಶಿ ಜೊತೆ ಚರ್ಚೆಯಾಗಲಿದೆ ಅಂತ ಗೊತ್ತಾಗಿದೆ. ಮಾತಿನ ಮಲ್ಲ ಯುದ್ಧದ ಬಳಿಕ ನಂಬಿಕೆಯ ಬಾಣ. ಸರ್ವಜ್ಞನ ವಚನ ಪಠಿಸಿ ಸಿಎಂಗೆ ಡಿಕೆಶಿ ಕೌಂಟರ್. ಮಾತಿನ ಮಹಾಯುದ್ಧದ ಮಧ್ಯೆ ಇವತ್ತು ಸಿಎಂ ಮತ್ತು ಡಿಸಿಎಂ ಮುಖಾಮುಖಿಯಾಗಿದ್ದಾರೆ. ಮಾತಿನ ಪೋಸ್ಟರ್ ವಾರ್ ಬಳಿಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕವೇ ಆಸೀನರಾದ್ರೂ ಮನದೊಳಗಿನ ರೋಷಾಗ್ನಿ ಇಣುಕಿ ಕೊನೆಗೆ ಸ್ಫೋಟವಾಗ್ಬಿಡ್ತು. ಆದ್ರೆ ಅದಕ್ಕೂ ಮೊದಲು ಸಿಎಂ ನೋಡಿ ಡಿಸಿಎಂ ಎರಡೂ ಕೈ ಜೋಡಿಸಿದ್ರು. ನಿಂಬೆಗಿಂತ ಹುಳಿ ಇಲ್ಲ, ದುಂಬಿಗಿಂತ ಕಪ್ಪಿಲ್ಲ, ಶಂಭುವಿಗಿಂತ ದೇವರಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ ಸರ್ವಜ್ಞ. ನಿನ್ನೆ ಮಾತಿನ ಪೋಸ್ಟ್ ಮಾರ್ಟಮ್ ಬಳಿಕ ಇವತ್ತು ಜೀವನದ ಮೌಲ್ಯಗಳನ್ನ ಸಾರಿದ ಸರ್ವಜ್ಞ ವಚನ ಸಾರ ಡಿಕೆಶಿ ಕಂಠದಿಂದ ಪ್ರಕಟಗೊಳ್ತು. ಅಲ್ಲಿ ಡಿಸಿಎಂ ಡಿಕೆಗೆ ತಮ್ಮ ಪಾಲಿನ ರಾಜಮಾತೆ ಸೋನಿಯಾ ಗಾಂಧಿ ಅಧಿಕಾರ ತ್ಯಾಗ ನೆನಪಾಯಿತು. ಪರೋಕ್ಷವಾಗಿ ಸಿದ್ದುಗೆ ತ್ಯಾಗದ ಬಾಣ ನಾಟಿಸಿದ್ರು. ನಿಮ್ಮೆಗಿಂ ಮುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಗಿನ್ನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲಾ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿ ಸುಮಾರು 20 ವರ್ಷ ಕೆಲಸ ಮಾಡಿದ್ರು, ಅಧಿಕಾರ ತ್ಯಾಗ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರ ಸೊಸೆಗೆ ಕರೆದ್ರು. ನನಗೆ ಬೇಡ, ಈ ದೇಶದ ಆರ್ಥಿಕ ತಜ್ಞ, ಈ ದೇಶವನ್ನ ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿ ಆ ಹೆಣ್ಮಗಳು, ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು. ಕಾಂಗ್ರೆಸ್ ಕುರ್ಚಿ ಕದನದಲ್ಲಿ ದಿನಕ್ಕೊಂದು ತಿರುವು. ಸಿದ್ದು ಪರವಾಗಿ ಮುಂದುವರಿದ ಸಚಿವರ ಬ್ಯಾಟಿಂಗ್. ಈವರೆಗೆ ತಟಸ್ಥರಾಗಿದ್ದ ಸಚಿವ ಕೆಎಚ್ ಮುನಿಯಪ್ಪ ದಿಢೀರ್ ಸಿದ್ದು ಕ್ಯಾಂಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ತಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಗಾಂಧಿ ಕುಟುಂಬದ ನಿಷ್ಠ ಬಿಕೆ ಹರಿಪ್ರಸಾದ್
ಎಐಸಿಸಿ ಸೆಕ್ರೆಟರಿ PV ಮೋಹನ್ ಜೊತೆ ಸಭೆ ಮಾಡಿದ್ದಾರೆ. ಗೊಂದಲ ಪೈಸಲಾದರೆ ಎಲ್ಲ ಸರಿ ಹೋಗ್ತದೆ. ಕಾರ್ಯಕ್ರಮಗಳು ಕಾಣಿಸ್ತಾ ಇಲ್ಲ. ಈಗ ನಾವು ಎಷ್ಟು 1,00,000 ಕೋಟಿ ರೂಪಾಯಿ ಇಲ್ಲಿವರೆಗೂ ಸಾಮಾನ್ಯ ಜನರಿಗೆ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಸಾಕಷ್ಟು ಪ್ರಯೋಜನ ಆಗಿದೆ ಜನರಿಗೆ. ಆದರೆ ಅದು ಎಲ್ಲ ಜನ ಈ ಕಡೆ ನೋಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ತಕ್ಷಣ ಬಗೆಹರಿಸಬೇಕು ಅಂತೇಳಿ ನಾವು ಅಪೀಲ್ ಮಾಡಿದ್ದೀವಿ. ಕೇವಲ 140 ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ, RSS ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ಸೇತರ ಜನಸಾಮಾನ್ಯರು BJP ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸಿದ್ದಾರೆ. ಅವ್ರಿಗೆ ನೋವಾಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗುತ್ತೆ. ಕೇವಲ ನಾವೇ ಗೆಲ್ಲಿಸ್ಬಿಟ್ಟಿದ್ದೀವಿ ಅನ್ನೋದು ಸುಳ್ಳು. ಕೊನೆಗೂ ಕಾಲ ಕೂಡಿ ಬಂತ. ಮುಖ್ಯಮಂತ್ರಿ ಪಟ್ಟದ ಹಂಚಿಕೆಗೆ ಕಾಲ ಸನ್ನಿಹಿತವಾಯ್ತಾ? ಸಿಎಂ ಸಿಂಹಾಸನ ಪಟ್ಟ ಬದಲಾಗುತ್ತಾ ಅಥವಾ ಯಾದವಿ ಕಲಹಕ್ಕೆ ಕಹಳೆ ಮೊಳಗುತ್ತಾ? ಇದೆಲ್ಲದಕ್ಕೂ ಉತ್ತರ ಸೂಪರ್ ಸಂಡೇ ಕ್ಲೈಮ್ಯಾಕ್ಸ್ ಮೇಲೆ ನಿಂತಿದೆ. ಹರೀಶ್ ಕಾಕೋಳ್ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.